ಹಲೋ ಮಕ್ಕಳೇ, ನಾವು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಸೊ ಇವತ್ತು ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತು. ವಿಜ್ಞಾನ ಜ್ಞಾನವನ್ನು ಕಲಿಸಿದೆ, ಆದರೆ ಅಜ್ಞಾನಿಯಾಗದಿರು. ಸೊ ಇದೊಂದು ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಾನ್ಸೆಪ್ಟ್, ಲೈಟ್ ಚಾಪ್ಟರ್, ಬೆಳಕು ಚಾಪ್ಟರ್ನಲ್ಲಿ ಒಂದು ಕಾನ್ಸೆಪ್ಟ್ ಕಲಿತಾ ಹೋಗೋಣ. ಆ ಕಾನ್ಸೆಪ್ಟಲ್ಲಿ ಮೈನಾಗಿ ಇವತ್ತು ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾನು ಇವತ್ತು ಏನು ಕವರ್ ಮಾಡ್ತಿದ್ದೀನಿ ಅಂದರೆ ಪ್ರಾಬ್ಲಮ್ಸ್ ಅಂದರೆ ಸಮಸ್ಯೆಗಳು, ಅದು ಹೇಗೆ ಬಗೆಹರಿಸಬೇಕು ಅಂತ, ಎಸ್ಪೆಷಲಿ ಮಿರರ್ ಫಾರ್ಮುಲಾದಲ್ಲಿ ಅದರಲ್ಲಿ ಮ್ಯಾಗ್ನಿಫಿಕೇಷನ್ ಬರುತ್ತಲ್ವ. ಸೊ ಅದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿರುತ್ತೆ. ಸೊ ಕರೆಕ್ಟಾಗಿ ಈ ಒಂದು ಪ್ರಾಬ್ಲಮ್ನ ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಇದೇ ರೀತಿ ಲೆನ್ಸಲ್ಲಿ ಬಂದರೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಇವತ್ತು ಕವರ್ ಮಾಡ್ತಿರೋದು ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಷನಲ್ಲಿ ದರ್ಪಣ ಸೂತ್ರ ಮತ್ತು ವರ್ಧನೆ. ಇದರಲ್ಲಿ ನಾನು ಸಮಸ್ಯೆನ ಮತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀವಿ. ಸೊ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಬರ್ತಿರುತ್ತೆ. ಈವನ್ ಪ್ರೀವಿಯಸ್ ಇಯರ್ ಕ್ವಶನ್ನೇ ತೊಗೊಂಡಿರೋದು, ಲಾಸ್ಟ್ ಇಯರ್ ಕೇಳಿರೋದಲ್ಲೇ. ಸೊ ಕರೆಕ್ಟಾಗಿ ಅನಲೈಸ್ ಮಾಡಿ ಸಾಲ್ವ್ ಮಾಡೋದನ್ನು ಕಲೀರಿ. ಸೊ ಪ್ರಾಬ್ಲಮ್ ಮಾಡೋದು ಯಾವಾಗ ಕಲಿತೀರೋ ಆವಾಗಲೇ ಕಾನ್ಸೆಪ್ಟ್ಸು ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ, ಓಕೆನಾ. ಇವತ್ತು ಕವರ್ ಮಾಡ್ತಿರೋದೇ ಪ್ರಾಬ್ಲಮ್, ಸಮಸ್ಯೆ. ಓಕೆ. ಸೊ ಮಿರರ್ ಫಾರ್ಮುಲಾ ಆ್ಯಂಡ್ ಮ್ಯಾಗ್ನಿಫಿಕೇಷನ್. ಮಿರರ್ ಫಾರ್ಮುಲಾ ಡೆರಿವೇಷನ್ ಏನಿಲ್ಲ, ಡೈರೆಕ್ಟಾಗಿ ಫಾರ್ಮುಲಾ ಇರುತ್ತೆ. ಸೊ ಇನ್ನೊಂದು ಫಾರ್ಮುಲಾ ನಿಮಗೆ ಗೊತ್ತಿದೆ, R is equal to 2F. ಓಕೆ, ವಿಲ್ ಸೆಲೆಕ್ಟ್ ದಿಸ್. R is equal to 2 into F. ಫಾರ್ F is equal to R/2. ಎರಡು ಸೂತ್ರನೂ ಎರಡು ಥರನೂ ಒಂದೇ ಅಲ್ವಾ. ಸೊ ಈ ರೇಡಿಯಸ್ ಆಫ್ ಕರ್ವೇಚರ್, ಇದು ನೆನ್ಪಿಡೋದೇನಾದರೂ ನಿಮಗೆ ಕಷ್ಟ ಆಯಿತು ಅಂದರೆ ಒಂದು ಮನಸ್ಸಲ್ಲಿ ಇಟ್ಕೊಂಡಿರಿ. R ಅನ್ನೋದು ರೇಡಿಯಸ್ ಆಫ್ ಕರ್ವೇಚರ್ ಆದರೆ, ಸೊ R ಅನ್ನೋದು ತೊಗೊಂಡಿದ್ದೀವಾ, ಆ ರೇಡಿಯಸ್ ಆಫ್ ಕರ್ವೇಚರ್ ವಕ್ರತಾ ತ್ರಿಜ್ಯ. ಸೊ ಈ ವಕ್ರತಾ ತ್ರಿಜ್ಯ ಏನಾಗಿರುತ್ತೋ, ಈ R ಅನ್ನೋದು ಕಂಪ್ಲೀಟ್ ಇಲ್ಲಿಂದ ಎಲ್ಲಿವರೆಗೂ ಇರುತ್ತಲ್ಲ, ಯಾವಾಗೂ ಅದರಲ್ಲಿ ಕಡಿಮೆನೇ ಇರುತ್ತೆ. ಯಾವುದು? F ಅನ್ನೋದು. ಸೊ F ಅನ್ನೋದು ಫೋಕಲ್ ಲೆಂತ್, ಸಂಗಮ ದೂರ ಏನು ತೊಗೊತೀವಿ ಅದು ಫೋಕಸ್ ಆಗಿರ್ಬೋದು, ಬಟ್ ಲೆಂತ್ ಅಂತ ತೊಗೊಂಡಾಗ ಸಂಗಮ ದೂರ ಅದು ಯಾವಾಗಲೂ ಆ ದೂರ ಕಡಿಮೆನೇ ಇರುತ್ತೆ. ಯಾವುದಕ್ಕೆ? ಸೊ ವಕ್ರತಾ ತ್ರಿಜ್ಯಗೆ ಅದು ಯಾವಾಗಲೂ ಕಡಿಮೆನೇ ಇರುತ್ತೆ. ವಕ್ರತಾ ತ್ರಿಜ್ಯ ಸೊ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ? ಸಂಗಮ ದೂರಗಿನ ಜಾಸ್ತಿ ಇರುತ್ತೆ. ಸಂಗಮ ದೂರ ಅನ್ನೋದು ವಕ್ರತಾ ತ್ರಿಜ್ಯಗಿನ ಕಡಿಮೆ ಇರುತ್ತೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ವಿಲ್ ಬಿ ಆಲ್ವೇಸ್ ಮೋರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ವಿಲ್ ಬಿ ಅಪ್ ಟು ಹಿಯರ್, ದಿಸ್ ಮಚ್. ಇನ್ ದಿಸ್ ರೇಡಿಯಸ್ ಆಫ್ ಕರ್ವೇಚರ್ ದಿಸ್ ಫೋಕಲ್ ಲೆಂತ್ ವಿಲ್ ಬಿ ವೆರಿ ಲೆಸ್. ಸೊ ದಿಸ್ R is greater, R is more always compared to the focal length. ಸೊ ಈ ರೀತಿ ನೆನಪಲ್ಲಿ ಇಟ್ಕೊಂಡಿರಿ. ಅದೇ ರೀತಿ ದರ್ಪಣ ಸೂತ್ರ, ಮಿರರ್ ಫಾರ್ಮುಲಾ ಅಂದರೆ ಇದು 1/v + 1/u is equal to 1/f. ವಾಟ್ ಈಸ್ 1/v ಅಂದರೆ ಏನು? v ಅಂದರೆ ಇಮೇಜ್ ಡಿಸ್ಟೆನ್ಸ್, ಪ್ರತಿಬಿಂಬ ದೂರ. v ಅಂದರೆ ಇಮೇಜ್ ಡಿಸ್ಟೆನ್ಸ್, ಪ್ರತಿಬಿಂಬ ದೂರ. v ಅನ್ನೋದು ಇದು ಇಮೇಜ್ ಫಾರ್ಮ್ ಆಗಿದೆ, ಪ್ರತಿಬಿಂಬ. ಈ ಪ್ರತಿಬಿಂಬಗೆ ಇಲ್ಲಿಂದ ಇಲ್ಲಿಗೆ ತೊಗೊತೀವಲ್ವಾ, ಅದು ಪ್ರತಿಬಿಂಬ ದೂರ. ಇಮೇಜ್ ಡಿಸ್ಟೆನ್ಸ್ P ಇಂದ B' A' ಏನು ತೊಗೊಂಡಿದ್ದೀವಿ ಇಮೇಜು, ಅದು ಪ್ರತಿಬಿಂಬ ದೂರ, ಇಮೇಜ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಪ್ರತಿಬಿಂಬ ದೂರ, ಅದು ಪ್ರತಿಬಿಂಬ ದೂರ ಆಯಿತು. ಆಬ್ಜೆಕ್ಟ್ ಡಿಸ್ಟೆನ್ಸ್ ವಸ್ತು ದೂರ. ವಸ್ತು ಎಲ್ಲಿಟ್ಟಿದ್ದೀವಿ? AB ಅನ್ನೋದು ಒಂದು ವಸ್ತು. ಆ ವಸ್ತು ಟ್ರೀ ಆಗಿರ್ಬೋದು, ಗಿಡ ಆಗಿರ್ಬೋದು, ಏನಾಗಿರ್ಬೋದು, ಇಲ್ಲಿಂದ Pಗೆ. ಸೊ B ಇಂದ Pಗೆ. ಸೊ ಈ ದೂರ ಎಷ್ಟಿದೆಯೋ ಆ ದೂರ ಏನೋ ಆಬ್ಜೆಕ್ಟ್ ಡಿಸ್ಟೆನ್ಸು ಮತ್ತು ವಸ್ತುವಿನ ದೂರ. ಸೊ ವಸ್ತು ದೂರ ತೊಗೊಳ್ತೀವಿ, ಪ್ರತಿಬಿಂಬ ದೂರ ಆಯಿತು. ಸಂಗಮ ದೂರ, ಸೊ ಇದು ಫೋಕಲ್ ಲೆಂತ್, ಅದನ್ನು ತೊಗೊತೀವಿ. ಸೊ ನೆಕ್ಸ್ಟ್ ಇಮೇಜ್ ಸೈಜ್ ಆರ್ ಹೈಟ್, ಪ್ರತಿಬಿಂಬದ ಎತ್ತರ. ಪ್ರತಿಬಿಂಬದ ಎತ್ತರ ಅಂದರೆ ಇದು A' B' ತೊಗೊತೀವಲ್ಲ, ಪ್ರತಿಬಿಂಬದ ಎತ್ತರ. ಅದೇ ರೀತಿ ವಸ್ತುವಿನ ಎತ್ತರ AB, ಅದು ಆಬ್ಜೆಕ್ಟ್ ಡಿಸ್ಟೆನ್ಸ್. ದಿಸ್ ಇಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ದಿಸ್ ಇಸ್ ದ ಇಮೇಜ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ AB, ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ A' B'. ಅದೇ ರೀತಿ ಮ್ಯಾಗ್ನಿಫಿಕೇಷನ್ ಅಂತ ತೊಗೊತೀವಿ. ಮ್ಯಾಗ್ನಿಫಿಕೇಷನ್ಗೆ ಯೂನಿಟ್ ಇರೋದಿಲ್ಲ, ನೆನಪಲ್ಲಿ ಇಟ್ಕೊಂಡಿರಿ. ಯೂನಿಟ್ ಇರೋದಿಲ್ಲ, ಯಾಕಂದರೆ ಮೇಲೆ ಕೆಳಗೆ 2 ಯೂನಿಟ್ ಇರೋದು ಕ್ಯಾನ್ಸಲ್ ಆಗ್ತಿರುತ್ತೆ. ಸೊ M is equal to H'/H is equal to -V/U. ಸೊ H' ಅಂದಾಗ ಸೊ ಇಮೇಜ್ ಡಿಸ್ಟೆನ್ಸ್, ಪ್ರತಿಬಿಂಬದ ಎತ್ತರ. ಸೊ ಅದೇ ರೀತಿ H ಅಂದಾಗ ವಸ್ತುವಿನ ಎತ್ತರ, ಅದು ಇಟ್ ಇಸ್ ದ ಆಬ್ಜೆಕ್ಟ್ ಸೈಜ್. ಸೊ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಕರೆದು ಓಕೆ. ಇಂಗ್ಲೀಷಲ್ಲಿ 2 ಥರ ಕರೀಬೋದು, ಹೈಟ್ ಆಫ್ ದಿ ಆಬ್ಜೆಕ್ಟ್, ಹೈಟ್ ಆಫ್ ದಿ ಇಮೇಜ್. ಸೊ ಆ ರೀತಿ H' ಆಯಿತು, V ಆಯಿತು, U ಆಯಿತು. ಸೊ ಎಲ್ಲನೂ ಕಲ್ತ್ಕೊಂಡಿದ್ದೀವಿ. ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರ, ಇದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಎಲ್ಲನೂ ಈ ಡಯಾಗ್ರಾಮಲ್ಲೇ ಇದೆ. ಸೊ ಈ ಫಾರ್ಮುಲಾ ಒಳಗಡೆ, ಈ ಸೂತ್ರ ಮೇಲೆ ಕ್ವಶನ್ಸ್, ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಇತ್ತು ಅಂದರೆ ಲಾಸ್ಟ್ ಇಯರು ಕೇಳಿದರು. ಸೊ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್ 36 cm.
ರೇಡಿಯಸ್ ಆಫ್ ಕರ್ವೇಚರ್ ಅಂದಾಗ ಆರ್ ಅದು. ಸೊ ರೇಡಿಯಸ್ ಆಫ್ ಕರ್ವೇಚರ್ ವಕ್ರತಾ ತ್ರಿಜ್ಯ 36 ಸೆಂಟಿಮೀಟರ್ 36 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಫೈಂಡ್ ಇಟ್ಸ್ ಫೋಕಲ್ ಲೆಂತ್. ದೇ ಆರ್ ಆಸ್ಕಿಂಗ್ ಫೋಕಲ್ ಲೆಂತ್. ಎ ಕ್ಯಾಂಡಲ್ ಆಫ್ 5 centimeter length is placed at a distance of 27 centimeter in front of a convex mirror of the same focal length. Mention the position and nature of the image and also find the size of the image formed. ಸೊ ಕೊಟ್ಟಿರೋದೇನಂತ ಕೊಟ್ಟಿದ್ದಾನೆ, ಬಟ್ ಆಮೇಲೆ ನೋಡೋಣ. ಫಸ್ಟ್ ಕನ್ನಡ ಮೀಡಿಯಮ್ ಅವರು ನೋಡಿ. ಒಂದು ಗೋಳಿಯ ದರ್ಪಣದ, ಸೊ ಗೋಳಿಯ ದರ್ಪಣ ಅದು ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ವಕ್ರತಾ ತ್ರಿಜ್ಯವು 36 ಸೆಂಟಿಮೀಟರ್ ಆಗಿದೆ. ಇದರ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದೇ ಸಂಗಮ ದೂರವನ್ನು ಹೊಂದಿರುವ ಪೀನ ದರ್ಪಣದ ಮುಂದೆ 5 ಸೆಂಟಿಮೀಟರ್ ಗಾತ್ರದ ಒಂದು ಮೇಣದ ಬತ್ತಿಯನ್ನು 27 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ. ಸೊ ಏನೇನು ಕೊಟ್ಟಿದೆ ಅಂತ ನೋಡೋಣ. ಸೊ ರೇಡಿಯಸ್ ಆಫ್ ಕರ್ವೇಚರ್, ಗೋಳಿಯ ದರ್ಪದ ವಕ್ರದ ತ್ರಿಜ್ಯವು ಕೊಟ್ಟಿದ್ದಾನೆ, 36 ಸೆಂಟಿಮೀಟರ್ ತೊಗೊಂಡಿದ್ದೀವಿ ರೇಡಿಯಸ್ ಆಫ್ ಕರ್ವೇಚರ್. ನೆಕ್ಸ್ಟು ಆಬ್ಜೆಕ್ಟ್ ಡಿಸ್ಟೆನ್ಸ್. ಕಾನ್ವೆಕ್ಸ್ ಮಿರರ್ ಪೀನ ದರ್ಪಣ. ಸೊ ಕಾನ್ವೆಕ್ಸ್ ಮಿರರ್ ಪೀನ ದರ್ಪಣ ಅಂದಾಗ ಕಾನ್ವೆಕ್ಸ್ ಇದು ಮಿರರ್. ಸೊ ಪ್ರಿನ್ಸಿಪಲ್ ಆಕ್ಸಿಸು, ರೇ ಆಫ್ ಲೈಟ್, ಒಂದು ಆಬ್ಜೆಕ್ಟ್ ವಸ್ತುವಿನ ದೂರ ಒಂದು ಆಬ್ಜೆಕ್ಟ್ ಇಲ್ಲಿಟ್ಟಿದ್ದಾರೆ. ಸೊ ಲೈಟ್ ಈ ರೀತಿ ಹೋಗ್ತಿರುತ್ತೆ. ಇದು ಆ್ಯಕ್ಚುಲಿ ಡೈವರ್ಜ್ ಆಗೋದಲ್ವಾ, ಈ ರೀತಿ ಸಿಗುತ್ತೆ. ಓಕೆ, ಈ ಥರ ಡಯಾಗ್ರಾಮ್ ಏನೋ ಇದೆ. ಲೈಟ್ ಈ ರೀತಿ ಹೋಗ್ತಿರುತ್ತೆ, ಇದು ಓಕೆ, ಈ ರೀತಿ ಮಾಡ್ಕೊಂಡಿದ್ದೀವಿ. ಬಟ್ ಏನೇನು ಕೊಟ್ಟಿದ್ದಾನೆ, ಹೆಂಗೆ ಸಾಲ್ವ್ ಮಾಡ್ತೀರಾ, ಅದು ಮೈನು. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಸ್ತುವಿನ ದೂರ ತೊಗೊಂಡಿದ್ದೀವಿ. ವಸ್ತುವಿನ ದೂರ ಅಂದರೆ ಇಲ್ಲಿಂದ ಇಲ್ಲಿಗೆ, ಇದು ಪಿ ಅಂದ್ಕೊಂಡಾಗ, ವಸ್ತು ಇಲ್ಲ ಅಂದ್ಕೊಂಡಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದಾಗ ಇಲ್ಲಿಂದ ಇಲ್ಲಿಗಿರುತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸು. ನೆಕ್ಸ್ಟ್ ಇಮೇಜ್ ಡಿಸ್ಟೆನ್ಸು ವಿ ಎಷ್ಟು ಅಂತ ಕಂಡುಹಿಡಬೇಕು. ವಿನೇ ಕಂಡುಹಿಡಿಬೇಕಾಗಿರೋದು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಫೋಕಲ್ ಲೆಂತ್ ಸಂಗಮ ದೂರ, ಅದನ್ನು ಕಂಡುಹಿಡಬೇಕು. ಫೈಂಡ್ ಇಟ್ಸ್ ಫೋಕಲ್ ಲೆಂತ್ ಅಂತ ಕೊಟ್ಟಿದ್ದಾನೆ, ಸಂಗಮ ದೂರ. ಸೊ ಇದರ ಸಂಗಮ ದೂರವನ್ನು ಕಂಡುಹಿಡಿಯಿರಿ, ಫೋಕಲ್ ಲೆಂತ್ ಸಂಗಮ ದೂರ. ನೆಕ್ಸ್ಟು ಫಾರ್ಮುಲಾ ನೋಡೋಣ. ಫಾರ್ಮುಲಾಗೆ ನೆಕ್ಸ್ಟು ಆಬ್ಜೆಕ್ಟ್ ಸೈಜು ಕೊಟ್ಟಿದ್ದಾನೆ. ವಸ್ತುವಿನ ಎತ್ತರ h=+5 ಸೆಂಟಿಮೀಟರ್. ಸೈನ್ ಕನ್ವೆನ್ಷನ್ ಅಂದರೆ ಪಾಸಿಟಿವ್ ನೆಗೆಟಿವ್ ಹೆಂಗೆ ತೊಗೊಬೇಕು ಅಂತ ಹೇಳಿದ್ದೀನಿ. ಈ ಪಾಯಿಂಟ್ ಪಿ ಪೋಲ್ ಇಲ್ಲಿದೆ ಅಂದರೆ ಎಡಗಡೆಗೆಲ್ಲ, ಇದಕ್ಕೂ ಒಂದು ವೀಡಿಯೋ ಇತ್ತು ಇದ್ರ ಮುಂಚೆ ವೀಡಿಯೋ, ಅದನ್ನು ಚೆಕ್ ಮಾಡಿ. ಸೈನ್ ಕನ್ವೆನ್ಷನ್ ಯಾವುದಿದೆ, ಎಡಗಡೆಗೆ ತೊಗೊತಿದ್ದೀವಿ ಅಂದಾಗ ನೆಗೆಟಿವ್ ಬರುತ್ತೆ. ಅದಕ್ಕೆ ಆಬ್ಜೆಕ್ಟ್ ಡಿಸ್ಟೆನ್ಸು ವಸ್ತುವಿನ ದೂರ ಮೈನಸಲ್ಲಿದೆ, ನೆಗೆಟಿವ್ನಲ್ಲಿದೆ. ಅದೇ ರೀತಿ ಆಬ್ಜೆಕ್ಟ್ ಸೈಜು ವಸ್ತುವಿನ ಎತ್ತರ. ಸೊ ವಸ್ತುವಿನ ಎತ್ತರ ಅಂದರೆ ಈ ರೀತಿ, ಈ ಲೈನಿಂದ ಈ ಪ್ರಿನ್ಸಿಪಲ್ ಆಕ್ಸಿಸ್ ಅದರಿಂದ ಮೇಲ್ ತೊಗೊತಿದ್ದೀವಿ ಅಂದಾಗ ಪಾಸಿಟಿವ್ ಪ್ಲಸ್. ಸೊ ಅದರಿಂದಾಗಿ +5 ಸೆಂಟಿಮೀಟರ್. ನೆಕ್ಸ್ಟು ರೇಡಿಯಸ್ ಆಫ್ ಕರ್ವೇಚರು ಪಾಸಿಟಿವ್ ಅದಕ್ಕೆ. ಇದನ್ನು ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ರೆ ಇದು ಬಲಗಡೆನೇ ಸಿಗುತ್ತೆ ಸೆಂಟರು. ಸೊ ರೇಡಿಯಸ್ ಆಫ್ ಕರ್ವೇಚರು ಪಾಸಿಟಿವೇ ಇರುತ್ತೆ. ಸೊ ಅದು ತೊಂದರೆ ಇಲ್ಲ. ನೆಕ್ಸ್ಟು ಇಮೇಜ್ ಸೈಜ್, ಪ್ರತಿಬಿಂಬದ ಎತ್ತರನೇ ನಾವು ಕಂಡುಹಿಡಬೇಕಾಗಿರೋದು. ಎಲ್ಲ ಕೊಟ್ಟಿರೋದು ಗಿವನ್ನು. ಅರ್ಥ ಆಗಿಲ್ಲ ಅಂದರೆ ಪ್ರಶ್ನೆನ ಮತ್ತೆ ಓದಲೇಬೇಕು. ಸೊ ಮತ್ತೆ ಓದಿದಾದ್ಮೇಲೆ ನಂತರ ಸ್ಟೆಪ್ ಬೈ ಸ್ಟೆಪ್ಪು ಏನೇನು ಕೊಟ್ಟಿದ್ದಾರೆ, ಏನೇನು ತೊಗೊತಾ ಇದ್ದೀವಿ. ಕೆಲವು ಸಲ ಒಂದೇ ಪಾಯಿಂಟಲ್ಲಿ 2-3 ವ್ಯಾಲ್ಯೂಸು ಕೊಟ್ಟಿರ್ತಾರೆ, ನಂಬರ್ಗಳು 2-3 ಕೊಟ್ಟಿರ್ತಾರೆ. ಕರೆಕ್ಟಾಗಿ 2-3 ಸಲ ಅಲ್ಲ, 4 ಸಲ ಅರ್ಥ ಆಗೋವರೆಗೂ ಸ್ಟಾರ್ಟಿಂಗಲ್ಲಿ ಓದಲೇಬೇಕು. ಸೊ ಸಾಲ್ವ್ ಮಾಡ್ತಾ ಸ್ವಲ್ಪ ದಿನ ಆದಮೇಲೆ ನಿಮಗೂ ಫೆಮಿಲಿಯರ್ ಈಸಿ ಆಗುತ್ತೆ, ಅವಾಗ ಸಾಲ್ವ್ ಮಾಡ್ತೀರಾ. ಬಟ್ ಅಲ್ಲಿವರೆಗೂ 2-3 ಸಲ ಅಲ್ಲ, 4 ಸಲ ಅಲ್ಲ, 10 ಸಲ ಬೇಕಾದ್ರೂ ಓದಲೇಬೇಕು. ಸೊ ಮಿರರ್ ಫಾರ್ಮುಲಾ ಅಂದಾಗ 1/v + 1/u = 1/f. ಮ್ಯಾಗ್ನಿಫಿಕೇಷನ್ ಎಮ್ ಅಂದ್ಕೊಂಡಾಗ m h'/h -v/u. ಆಲ್ರೆಡಿ ಹಿಂದೆ ಫಾರ್ಮುಲಾದಲ್ಲಿ ನೋಡಿದ್ವಿ. ಓಕೆ, ಸೊ ಇದು ದರ್ಪಣ ಸೂತ್ರ ಏನು ತೊಗೊಂಡ್ವಿ, ದರ್ಪಣ ಸೂತ್ರ, ಮಿರರ್ ಫಾರ್ಮುಲಾ. ನೆಕ್ಸ್ಟು ವರ್ಧನೆ, ಮ್ಯಾಗ್ನಿಫಿಕೇಷನ್. ಸೊ ಇವೆರಡಿಗೂ ಯೂಸ್ ಮಾಡಿಕೊಂಡೆ ಸಾಲ್ವ್ ಮಾಡ್ತಿರೋದು. ಇದ್ರ ಮೇಲೇ ಲಾಸ್ಟ್ ಇಯರಲ್ಲಿ ಒಂದು ಪೇಪರಲ್ಲಿ ಫುಲ್ಲು 6 ಕ್ವಶನಲ್ಲೂ ಕೇಳಿದರು. ಸೊ ಇಷ್ಟನ್ನು ತೊಗೊಂಡು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಏನೇನು ಕೊಟ್ಟಿದ್ದಾರೆ ಅದ್ರ ಬೇಸ್ ಮೇಲೇ. ಓಕೆ, ಅದು ಈ ಕಡೆ ಬರಲಿಲ್ಲ. 1/u + 1/u = 1/f. ಸೊ ಇದು ಸೂತ್ರ. ಸೊ ನಾವು ಫಸ್ಟು ವಿ ಕಂಡುಹಿಡ್ಕೊಬೇಕು. ಓಕೆ, ಬಂತು. ಇಲ್ಲಿ ನೋಡಿ, ವಿ ಕಂಡುಹಿಡ್ಕೊಬೇಕು, ನಂತರ h' ಕಂಡುಹಿಡ್ಕೊಳ್ಳೋಣ. ಯಾಕಂದರೆ ಈ ಸೂತ್ರದಲ್ಲಿ ಮತ್ತೆ ಯು ಬೇಕು. ಸೊ ಅದಕ್ಕೆ ಫಸ್ಟ್ ಈ ಸೂತ್ರ ಯೂಸ್ ಮಾಡ್ಕೊಂಡು, ಯಾಕಂದರೆ ಯು ಕೊಟ್ಟಿದ್ದಾನೆ ಮತ್ತು ಎಫ್ ಕೊಟ್ಟಿರಬೇಕಲ್ಲ.
ಫೈಂಡ್ ಇಟ್ಸ್ ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಫಸ್ಟು ಕಂಡುಹಿಡಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ ಸೂತ್ರ, ಎಫ್ ಇಸ್ ಈಕ್ವಲ್ ಟು r/2 ರೇಡಿಯಸ್ ಆಫ್ ಕರ್ವೇಚರ್. ಯಾಕಂದರೆ ವಕ್ರತಾ ತ್ರಿಜ್ಯ ಕೊಟ್ಟಿರೋದ್ರಿಂದ ನಾವು ಅದರಿಂದನೂ ಸಾಲ್ವ್ ಮಾಡ್ಬೋದು. ಸೊ 36/2, ಸೊ 18 ಸೆಂಟಿಮೀಟರಾ, ಸೊ 18 ಸೆಂಟಿಮೀಟರಾ. ಓಕೆ, ಸೊ 18 ಸೆಂಟಿಮೀಟರ್ ಎಫ್ ಬಂದಿದೆ. ಸೊ ಎಫ್ ಗೊತ್ತಿರೋದ್ರಿಂದ ಯು ಆಲ್ರೆಡಿ ಕೊಟ್ಟಿದ್ದಾನೆ, ಇದನ್ನು ಯೂಸ್ ಮಾಡಿಕೊಂಡು ವಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡೋಣವಾ? ಸೊ ವಿ ಕ್ಯಾಲ್ಕುಲೇಟ್ ಮಾಡಬೇಕು. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಏನು ಕಂಡುಹಿಡಿಬೇಕು ಅದು ಎಡಗಡೆ ಇರಬೇಕು, ಮಿಕ್ಕಿದೆಲ್ಲ ಆ ಕಡೆ ಕಳಿಸ್ತೀನಿ. ಸೊ 1/f ಮೈನಸ್ 1/u, ಇದು ಈ ಕಡೆ ಕಳಿಸಿದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ 1/f ಅಂದಾಗ ಎಫ್ ಏನು ಕೊಟ್ಟಿದ್ದಾನೆ, ಎಫ್ ಎ ಕಂಡುಹಿಡ್ಕೊಂಡ್ವಲ್ಲ 18. ಫೋಕಲ್ ಲೆಂತು ಓಕೆ, ಪಾಸಿಟಿವೇ ಬರುತ್ತೆ. ಸೊ 18 ಮೈನಸ್ 1/u ಎಷ್ಟು ಕೊಟ್ಟಿದ್ದಾನೆ, ಯು ಎಲ್ಲಿ ಕೊಟ್ಟಿದ್ದಾನೆ, ಯು ಮೈನಸ್ 27, ಸೊ ಮೈನಸ್ 27. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಬಟ್ ಇದನ್ನು ಈ ರೀತಿ ಬರ್ಕೊಂಬಿಡೋಣ. ಸೊ ಮೈನಸ್ ಪ್ಲಸ್ ಆಗಿರುತ್ತೆ. 18 + 27 ಡಿವೈಡೆಡ್ ಬೈ 18 × 27 ಸಾಲ್ವ್ ಮಾಡ್ಕೊಬೋದು. ಬಟ್ ಆದರೂ ಫಸ್ಟ್ ಪ್ರಾಬ್ಲಮ್ ತೋರಿಸ್ತೀನಿ. ಸೊ 18 ಅಂದಾಗ 27 30 40 45 ಆಗುತ್ತೆ. ಸೊ 18 × 20. ಓಕೆ, ಇದನ್ನ ಹಿಂಗೆ ಉಳಿಸ್ಕೊಂಡು ಯಾವ ರೀತಿ ಮಾಡ್ಬೋದು ನೋಡಿ. ಮಲ್ಟಿಪ್ಲೈ ಮಾಡಿಕೊಂಡು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು 9 3 9 3 9 5 ಆಗೋಯ್ತಾ. ಸೊ 5 ಡಿವೈಡೆಡ್ ಬೈ 18 3 54. ಸೊ ಇಷ್ಟು ಏನು ಬಂದಿರೋದು 1/v. 1/v ವ್ಯಾಲ್ಯೂ 5/54 ಬಂದಿದೆ, 5/54. ಸೊ ಅದೇ ರೀತಿ ವಿ ಬೇಕು ಅಂದಾಗ ರೆಸಿಪ್ರೋಕಲಲ್ಲಿ ಬರೀಬೇಕು. ರೆಸಿಪ್ರೋಕಲಲ್ಲಿ ಬರೆದ್ರೂ ಓಕೆನೆ, ಅಥವಾ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಂಗಿದ್ರೆ 5 1 5 10 50 50 ಅಂದಾಗ 5 10 50, ಬಟ್ 4 ಉಳಿಯುತ್ತೆ. ಒಂದು ಪಾಯಿಂಟ್ ತೊಗೊಂಡಾಗ 40 ಆಗುತ್ತೆ. ಸೊ 5 8 40 ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಬರುತ್ತೆ ಅದು. ಸೊ ಇದು 1/v, ಇದು 1/10.8. ಸೊ 1/v. ಸೊ ವಿ ಏನಕ್ಕೆ ಈಕ್ವಲ್ ಆಗುತ್ತೆ ಅವಾಗ 10.8. ಇದು ಹೆಂಗೆ ಅಂತ ಕೇಳೋಂಗಿಲ್ಲ, ಗೊತ್ತಿರಬೇಕಿದು. ಇಲ್ಲಿ 1/v ಇದೆ, ಇಲ್ಲಿ 1/10.8 ಇದೆ. ರೆಸಿಪ್ರೋಕಲ್ ರಿವರ್ಸ್ ಮಾಡ್ಕೊಂಡಾಗ 10.8 ಸೆಂಟಿಮೀಟರ್ ವಿ ವ್ಯಾಲ್ಯೂ ಬಂದಿದೆ. ಇನ್ನೊಂದು ಹುಷಾರಾಗಿ ನೋಡ್ಕೊಳ್ಳಿ, ಇಲ್ಲಿ ಮೈನಸ್ಸು ಪ್ಲಸ್ಸು ಲಾಸ್ಟಲ್ಲಿ ಆನ್ಸರ್ ಚೇಂಜ್ ಆಗೋಗುತ್ತೆ. ವಿ 10.8 ಸೆಂಟಿಮೀಟರ್, ಅದರ್ಥ ಕಾನ್ವೆಕ್ಸ್ಗೆ ನಮ್ಗೆ ಆ ಕಡೆನೇ ಸಿಗ್ತಿರುತ್ತೆ. ಸೊ ಇಮೇಜ್ ಆ ಕಡೆನೇ ಫಾರ್ಮ್ ಆಗ್ತಿರುತ್ತೆ, ಪ್ರತಿಬಿಂಬ ಆ ಕಡೆನೇ ಸಿಗ್ತಿರುತ್ತೆ. ಸೊ ಇದರಿಂದಾಗಿ ವಿ ಸಿಕ್ತು. ನೆಕ್ಸ್ಟು ಮ್ಯಾಗ್ನಿಫಿಕೇಷನ್ ಬೇಕಾಗಿಲ್ಲ, ಬಟ್ ಹೈಟ್ ಆಫ್ ದಿ ಇಮೇಜ್ ಕಂಡುಹಿಡಿಬೇಕು. h/h ಇಸ್ ಈಕ್ವಲ್ ಟು ಮೈನಸ್ v/u. ಸೊ h' ಏನಾಗುತ್ತೆ, h ಆ ಕಡೆ ಕಳಿಸಿ, h ಇಂಟು ಮೈನಸ್ v/u. ಸೊ h ಕೊಟ್ಟಿದ್ದಾನೆ ಅವರು, h ಕೊಟ್ಟಿದ್ದಾರೆ ಅನಿಸುತ್ತೆ, h + 5. ಸೊ 5 ಇಂಟು ವಿ ಎಷ್ಟು, ವಿ ಮೈನಸ್ 10.8, ಮೈನಸ್ ಆಲ್ರೆಡಿ ಒಂದಿದೆ ಅದಕ್ಕೆ. ಸೊ ಯು ಎಷ್ಟು, ಯು ಇಲ್ಲಿ ತೊಗೊಂಡಿರ್ತೀವಲ್ಲ. ಸೊ ಮೈನಸ್ 27, ಸೊ ಮೈನಸ್ 27. ಇದನ್ನು ಸಾಲ್ವ್ ಮಾಡ್ಬೋದಲ್ವಾ? ಸೊ ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಬಟ್ ಹೆಂಗೆ ಅಂದರೆ ಮತ್ತೆ 5 1 5 5 25, 5 5 25, ಇನ್ನು 2 ಉಳ್ಕೊಂಡಿರುತ್ತೆ. ಸೊ ಪಾಯಿಂಟ್ ತೊಗೊಂಡು 2 ಉಳ್ಕೊಂಡಿರೋದ್ರಿಂದ 20 ಆಗುತ್ತೆ. 5 4 20. ಸೊ 5.4. 5.4ನ ಡಬಲ್ ಮಾಡಿ, ಇಲ್ಲಿ ಕೆಳಗೆ ಏನಿರುತ್ತೆ 5.4, ಇದು ಬೇಸ್ ಅಲ್ಲ, ಇದು 5.4 ಕೆಳಗೆ. ಸೊ 5.4ನ ಡಬಲ್ ಮಾಡಿದಾಗ 10.8. ಅದರ ಅರ್ಥ 1 ಇದು 2. ಸೊ ಇದು 1 ಟೈಮ್ 2 ಟೈಮ್ಸ್ ಹೋಯಿತು. ಸೊ ಇಲ್ಲಿ ಆಲ್ರೆಡಿ ನೆಗೆಟಿವ್ ಕೂಡ ಕ್ಯಾನ್ಸಲ್ ಆಗಿದೆಯಾ. ಸೊ ನೆಗೆಟಿವ್ ಕೂಡ ಹೋಗಿದೆ. ಫೈನಲಿ ನಮಗೇನು ಉಳ್ಕೊಳ್ಳುತ್ತೆ 2 ಸೆಂಟಿಮೀಟರ್. 2 ಸೆಂಟಿಮೀಟರ್ ಆನ್ಸರ್ ಬಂತು. ವಿ ಇಷ್ಟು ಬಂದಿದೆ, h' ಇಷ್ಟು ಬಂದಿದೆ. ಸೊ ಫೈನಲಿ ಏನು ಕರೆಕ್ಷನ್ ಇಲ್ವಲ್ಲ. ಓಕೆ, ಸೊ ವಿ ನಮಗೆ 10.8 ಸೆಂಟಿಮೀಟರ್, h' 2 ಸೆಂಟಿಮೀಟರು. ಸೊ ಅದರ ಅರ್ಥ ಏನಾಗುತ್ತೆ, ಪ್ರತಿಬಿಂಬದ ಎತ್ತರ 2 ಸೆಂಟಿಮೀಟರ್ ಇದೆ. ಪ್ರತಿಬಿಂಬದ ಎತ್ತರ 2 ಸೆಂಟಿಮೀಟರ್. ಪ್ರತಿಬಿಂಬವು ಮಿಥ್ಯ, ಇಲ್ಲಿ ರಿಯಲ್ಲ ಹಾಗೂ ನೇರವಾಗಿದೆ. ರಿಯಲ್ಲ, ವರ್ಚುವಲ್. ಸೊ ಇಲ್ಲಿ ವರ್ಚುವಲ್ ಬರುತ್ತೆ, ಯಾಕಂದರೆ ಕಾನ್ವೆಕ್ಸ್ ಮಿರರ್ ನಾವು ಡಿಸ್ಕಸ್ ಮಾಡ್ತಿರೋದು.
ಮಿರರ್ನಲ್ಲಿ ಇಮೇಜು ಪ್ರತಿಬಿಂಬ ಏನಾಗ್ತಿರುತ್ತೆ, ಆಚೆ ಹೋಗೋದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿ ತೊಗೊತಿರೋದ್ರಿಂದ ಅದನ್ನು ವರ್ಚುವಲ್ ಮಿಥ್ಯ ಅಂತ ಕರಿತೀವಿ ಅಲ್ವಾ. ಸೊ ಫೈನಲಿ ವಿ ವಿಲ್ ಗೆಟ್ ದ ಆನ್ಸರ್. ಹೈಟ್ ಆಫ್ ದಿ ಇಮೇಜ್ ಈಸ್ 2 ಸೆಂಟಿಮೀಟರ್. ದ ಇಮೇಜ್ ಈಸ್ ವರ್ಚುವಲ್, ರಿಯಲ್ ಅಲ್ಲ, ಇಲ್ಲಿ ವರ್ಚುವಲ್ ಅಂಡ್ ಎರೆಕ್ಟ್. ಯಾಕೆ ಎರೆಕ್ಟ್? ಎರೆಕ್ಟ್ ಎತ್ತರ 2 ಸೆಂಟಿಮೀಟರ್, ಪ್ರತಿಬಿಂಬ ಮಿಥ್ಯ ಹಾಗೂ ನೇರವಾಗಿದೆ. ಯಾಕೆ ನೇರವಾಗಿದೆ? ಅಬ್ಸರ್ವ್ ಮಾಡಿ, ಹೈಟ್ ಆಫ್ ದಿ ಇಮೇಜು 2 ಸೆಂಟಿಮೀಟರ್ ಬಂದಿದೆ. ಹೈಟ್ ಆಫ್ ದಿ ಇಮೇಜ್ ಅಂದರೆ ವಸ್ತುವಿನ ಎತ್ತರ, ವಸ್ತುವಿನ ಪ್ರತಿಬಿಂಬ. ವಸ್ತುವಿನ ಎತ್ತರ ಎಷ್ಟು ಕೊಟ್ಟಿದ್ದಾನೆ? ಎತ್ತರ 5 ಸೆಂಟಿಮೀಟರ್. ಈ 5 ಸೆಂಟಿಮೀಟರ್ಗಿನ 2 ಕಡಿಮೆ ಇರೋದು. ಸೊ ಅಲ್ಲಿಗೆ ನಮಗೆ ಕ್ಲಿಯರಾಗಿ ಬಂದಿರುತ್ತೆ ಇಮೇಜು. ಇಮೇಜ್ ಕ್ಲಿಯರಾಗಿ ಬಂದಿದೆ, ಎನ್ಲಾರ್ಜ್ ಆಗಿರಲ್ಲ. ಸೊ ಇಮೇಜ್ ಕ್ಲಿಯರಾಗಿ ಬಂದಿದೆ, ಅದಕ್ಕೆ ನಾವು ಅದನ್ನು ಎರೆಕ್ಟ್ ಅಂತ ಕರಿತೀವಿ. ಎರೆಕ್ಟ್ ಮೀನಿಂಗು ಕ್ಲಿಯರಾಗಿ ಬಂದಿರುತ್ತೆ. ಹೈಟ್ ಆಫ್ ದಿ ಇಮೇಜ್, ಪ್ರತಿಬಿಂಬ ಎತ್ತರ ಕಡಿಮೆ ಇದೆ. ಯಾವುದಕ್ಕೆ? ಪ್ರತಿಬಿಂಬ ನಾರ್ಮಲ್ಲು ಮೀನ್ಸ್ ಯಾವುದೇ ಆಬ್ಜೆಕ್ಟ್ ತೊಗೊತಿದ್ದೀವಲ್ವಾ, ಆಬ್ಜೆಕ್ಟ್ ಅಂದಾಗ ವಸ್ತುವಿನ ಎತ್ತರ ಕಂಪೇರ್ ಮಾಡಿದಾಗ. ಸೊ ಅದಕ್ಕಿಂತ ಕಡಿಮೆ ಇರೋದ್ರಿಂದ ಅದು ಎರೆಕ್ಟ್ ಮೀನ್ಸ್ ನೇರವಾಗಿದೆ. ಸೊ ಇದೇ ರೀತಿ ಈ ಪ್ರಾಬ್ಲಮ್ಮು ಕೇಳಿದರು ಲಾಸ್ಟ್ ಇಯರು. ಇನ್ನೊಂದು ಪ್ರಾಬ್ಲಮ್ಮು ಕೇಳಿದರು, ಅದು ನೆಕ್ಸ್ಟ್ ಪ್ರಾಬ್ಲಮ್ಮು. ಸಿಮಿಲರ್ ವೇನಲ್ಲಿ ಇರುತ್ತೆ, ಬಟ್ ಕೆಲವೊಂದು ಮಾಡಿಫಿಕೇಷನ್ ಇಲ್ಲಿ ಆರ್ ಕೊಟ್ಟಿಲ್ಲ. ಆರ್ ಕಂಡುಹಿಡಿಬೇಕು. ಆರ್ ಕಂಡುಹಿಡಿಬೇಕು ಅಂದರೆ ಸೇಮ್ ಫಾರ್ಮುಲಾಸು ಸೂತ್ರಗಳೆಲ್ಲ ಸೇಮೇ, ಬಟ್ ಮಾಡೋ ವಿಧಾನ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಕ್ಯಾಲ್ಕುಲೇಷನ್, ಡಿವಿಷನ್ ಎಲ್ಲ ಒಂದೇ ಥರ. ಕರೆಕ್ಟಾಗಿ ಕಲೀರಿ. ಡಯಾಗ್ರಾಮ್ ಒಂದು ರಫಾಗಿ ಬರ್ಕೊಳ್ಳೋದು ಬೆಟರ್ ರೈಟ್ ಸೈಡು. ನಾನು ಆ್ಯಕ್ಚುಲಿ ಕಡಿಮೆನೇ ಬರ್ತಿದ್ದೆ, ಡಯಾಗ್ರಾಮ್ ಇನ್ನೂ ಫುಲ್ಲು ಬರೋದು ಒಳ್ಳೆಯದೇ. ಆಬ್ಜೆಕ್ಟ್ ಡಿಸ್ಟೆನ್ಸು, ಇಮೇಜ್ ಡಿಸ್ಟೆನ್ಸು, ವಸ್ತುವಿನ ದೂರ, ಪ್ರತಿಬಿಂಬದ ದೂರ, ವಸ್ತುವಿನ ಎತ್ತರ, ವಸ್ತುವಿನ ಪ್ರತಿಬಿಂಬ. ಸೊ ಇದನ್ನೆಲ್ಲ ಪ್ರತಿಬಿಂಬ ಎತ್ತರ ಲಾಸ್ಟಲ್ಲಿ H' ಇಷ್ಟು ತೊಗೊಂಡು ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಓಕೆನಾ? ಇನ್ನೊಂದು ಪ್ರಾಬ್ಲಮ್ ನೋಡೋಣ. ದ ಫೋಕಲ್ ಲೆಂತ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್ 10 ಸೆಂಟಿಮೀಟರ್. Find its radius of curvature. An object of 4 centimeter size is placed at 20 centimeter in front of a concave mirror of the same focal length. At what distance from the mirror should a screen be placed in order to obtain a sharp image of the object? Mention the nature of the image formed and also find the size of the image. ಸೊ ಒಂದು ಗೋಳಿಯ ದರ್ಪಣದ ಸಂಗಮ ದೂರವು 10 ಸೆಂಟಿಮೀಟರ್ ಆಗಿದೆ. ಇದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇದೇ ಸಂಗಮ ದೂರವನ್ನು ಹೊಂದಿರುವ ನಿಮ್ಮ ದರ್ಪಣದ ಮುಂದೆ 4 ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನು 20 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ. ಕ್ವಶನ್ನು ಸಿಂಪಲ್ ಆಗಿ ಇರುತ್ತೆ, ಬಟ್ ಅಲ್ಲಿ ಕೊಟ್ಟಿರೋದನ್ನು ಡೇಟಾ ತೊಗೊಂಡು ಇಲ್ಲಿ ಬರಿಬೇಕಲ್ವಾ, ಅದು ಮೈನು. ಸೊ ರೇಡಿಯಸ್ ಆಫ್ ಕರ್ವೇಚರ್, ವಕ್ರತಾ ತ್ರಿಜ್ಯ ಕೊಟ್ಟಿಲ್ಲ. ಓಕೆ, ಅದು ಕೊಟ್ಟಿಲ್ಲ. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್, ವಸ್ತುವಿನ ದೂರ u is equal to -20 ಸೆಂಟಿಮೀಟರ್ ಅಂತ ತೊಗೊಂಡಿದ್ದಾನೆ. u is equal to -20 ಸೆಂಟಿಮೀಟರ್ ವಸ್ತುವಿನ ದೂರದಲ್ಲಿ. ಮೈನಸ್ಸು ಯಾಕೆ? ಇಲ್ಲಿ ಯಾವ್ದು ಮಿರರ್ ಯೂಸ್ ಮಾಡ್ತಿರೋದು? ಕಾನ್ಕೇವ್ ಮಿರರ್. ಇಲ್ಲಿ ಮಿರರ್ ಯೂಸ್ ಮಾಡ್ತಿರೋದು ಕಾನ್ಕೇವ್ ಮಿರರ್, ನಿಮ್ನ ದರ್ಪಣನ. ಸೊ ಎಲ್ಲಿ ಕೊಟ್ಟಿದ್ದಾನೆ ಅದು? ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ಎಷ್ಟು ದೂರದಲ್ಲಿ ಇರಿಸಲಾಗಿದೆ? ಇಲ್ಲಿದೆ. ಇದೇ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣ. ಇದು ನಿಮ್ಮ ಅಂತ ಆಗಿದೆ, ಅದು ನಿಮ್ನ ದರ್ಪಣದ. ಓಕೆ, ಸ್ಮಾಲ್ ಕರೆಕ್ಷನ್, ನಿಮ್ನ ದರ್ಪಣ. ಸೊ ನಿಮ್ನ ದರ್ಪಣ ಕಾನ್ಕೇವ್ ಆಗಿರೋದ್ರಿಂದ ಕೇವ್ ಈ ರೀತಿನಾ? ಕೇವ್. ಸೊ ಈ ರೀತಿ ತೊಗೊಂಡಾಗ ಆಬ್ಜೆಕ್ಟ್ ಇಲ್ಲಿ ಪ್ಲೇಸ್ ಮಾಡಿರ್ತಾರೆ, ಅಂದರೆ ವಸ್ತು ಇಲ್ಲಿ ಪ್ಲೇಸ್ ಮಾಡಿರ್ತಾರೆ. ಸೊ ಇದೇನಾಗುತ್ತೆ? ಇದು ಯು ಆಗುತ್ತೆ. ಇಮೇಜು ಎಲ್ಲಿ ಫಾರ್ಮ್ ಆಗುತ್ತೆ ನೋಡೋಣ. ಅದು ವಿನೇ ಕಂಡುಹಿಡಿಬೇಕಾಗಿರೋದು. ಫೈಂಡ್ ದ ಸೈಜ್ ಆ್ಯಂಡ್ ಇಮೇಜ್, ಬಟ್ ದಿಸ್ ಇಸ್ ಎನಫ್. ನೆಕ್ಸ್ಟ್ ನೋಡೋಣ. ಇಲ್ಲಿ ಇಷ್ಟು ಕೊಟ್ಟಿರೋದು. ಡಯಾಗ್ರಾಮ್ ರಫಾಗಿ ಹಾಕ್ಕೊಳ್ಳಿ, ಯಾಕಂದರೆ ಇವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ದೂರ ಫೈಂಡ್ ಔಟ್ ಮಾಡಬೇಕು ಅಂದರೆ ಪಾಸಿಟಿವಾ ನೆಗೆಟಿವಾ. ಸೊ ಪೋಲಿಂದ ಎಡಗಡೆ ತೊಗೊತಿದ್ರೆ, ಲೆಫ್ಟ್ ಸೈಡ್ ತೊಗೊತಿದ್ರೆ ದಟ್ ಈಸ್ ನೆಗೆಟಿವ್. ಎಡಗಡೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದಾಗ ನೆಗೆಟಿವ್, ಪಾಸಿಟಿವ್ ಆ ಕಡೆಗೆ. ಸೊ ಮತ್ತೆ ಮೇಲೆ ಪಾಸಿಟಿವ್, ಕೆಳಕ್ಕೆ ನೆಗೆಟಿವ್. ಸೊ ಈ ರೀತಿ ನೆನಪಲ್ಲಿ ಇಟ್ಕೊಂಡು, ಸೊ ಆಬ್ಜೆಕ್ಟ್ ಡಿಸ್ಟೆನ್ಸು ವಸ್ತು ದೂರ ಎಷ್ಟಿದೆ? u is equal to -20 ಅಂದರೆ ಈ ಕಡೆ ಮೈನಸ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಫೋಕಲ್ ಲೆಂತ್ ಸಂಗಮ ದೂರ f is equal to -10 ಸೆಂಟಿಮೀಟರ್. ಫೋಕಲ್ ಲೆಂತ್ ಯಾಕೆ? ನಮ್ಗೆ ಇಮೇಜ್ ಈ ಕಡೆನೇ ಫಾರ್ಮ್ ಆಗುತ್ತೆ ಯೂಶ್ವಲಿ. ಎಲ್ಲಿ? ಕಾನ್ಕೇವ್ ಮಿರರನ್ನೇ, ಲಾಸ್ಟಲ್ಲಿ ಒಂದರಲ್ಲಿ ಮಾತ್ರ. ಅದು ಡಿಫ್ರೆಂಟ್ ಸಿಚುವೇಶನ್ ಬಿಡಿ, ರೇಡಿಯಸ್ ಆಫ್ ಕರ್ವೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಬಟ್ ಓಕೆ, r is equal to
2 ಇಂಟು ಎಫ್ ಎಷ್ಟು -10, ಸೊ -20 ಸೆಂಟಿಮೀಟರ್ ಕಂಡುಹಿಡ್ಕೊಂಡಿರೋಣ. ಬೇಕಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಸೊ ಇಮೇಜ್ ಡಿಸ್ಟೆನ್ಸು ಪ್ರತಿಬಿಂಬ ದೂರ ಇಲ್ಲ ರೇಡಿಯಸ್ ಆಫ್ ಕರ್ವೇಚರ್, ಫೈಂಡ್ ಇಟ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಕೇಳಿಬಿಟ್ಟಿದ್ದಾರೆ. ಸೊ ಕೇಳಿದ್ದಾರೆ ರೇಡಿಯಸ್ ಆಫ್ ಕರ್ವೇಚರು, ಇರಲಿ. ಸಂಗಮ ದೂರ ಹೊಂದಿರುವ ನಿಮ್ನ ದರ್ಪಣ ಮುಂದೆ. ಓಕೆ, ಇದರ ವಕ್ರತಾ ತ್ರಿಜ್ಯ ಕಂಡುಹಿಡಿದಿದ್ದೀವಿ. ಸೊ ಇಮೇಜ್ ಡಿಸ್ಟೆನ್ಸ್ ಪ್ರತಿಬಿಂಬ ದೂರ ಇದನ್ನೇ ಕಂಡುಹಿಡಬೇಕಾಗಿರೋದು, ಬಟ್ ಇನ್ನೇನಾದರೂ ಕೊಟ್ಟಿದ್ದಾರಾ? ಸೊ ಸೂತ್ರ ಓಕೆ. ಆಬ್ಜೆಕ್ಟ್ ಸೈಜ್ ವಸ್ತುವಿನ ಎತ್ತರ h = 4 ಸೆಂಟಿಮೀಟರ್. h ಮುಂದೆ ಗಾತ್ರದ ಸೊ ವಸ್ತುವಿನ ಎತ್ತರ ಕೊಟ್ಟಿದ್ದಾನೆ. ಗಾತ್ರದ ಅಂದರೆ ಡೈಮೆನ್ಷನ್ ಪ್ರಕಾರನೂ ಕೊಟ್ಟಿದ್ದಾನೆ ಅವನು. ಸೊ ಇಷ್ಟು ಡೇಟಾ ಯೂಸ್ ಮಾಡಿಕೊಂಡು ಸೂತ್ರ ಸೇಮ್ ಫಾರ್ಮುಲಾನೇ, ದರ್ಪಣ ಸೂತ್ರ. h' ಪ್ರತಿಬಿಂಬ ಎತ್ತರನೂ ಕಂಡುಹಿಡಬೇಕು, ಯಾಕಂದರೆ ಸೈಜ್ ಆಫ್ ದಿ ಇಮೇಜ್ ಲಾಸ್ಟಲ್ಲಿ ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು. ಸೊ ಮತ್ತೆ ಅದನ್ನು ಕೇಳಿದ್ದಾನೆ. m = h'/h = -v/u. ಈ ಫಾರ್ಮುಲಾ ಯೂಸ್ ಬಳಸ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೇಮ್ ಫಾರ್ಮೇಟ್ನಲ್ಲೇ ಡೈರೆಕ್ಟಾಗಿ ಬರೆಯೋಂಗಿದ್ರೆ ವಿ ಕ್ಯಾಲ್ಕುಲೇಟ್ ಮಾಡಬೇಕು. 1/u ಆ ಕಡೆ ಕಳಿಸಿದ್ದೀನಿ ಅಂತ ಅಂದ್ಕೊಳ್ಳಿ, ಸೂತ್ರ ಇದೆ ಅಲ್ವಾ. ಸೊ 1/f ಅಂದ್ಕೊಂಡಾಗ ಎಫ್ ಎಷ್ಟು ವ್ಯಾಲ್ಯೂ -10 -1/u ಎಷ್ಟು ಕೊಟ್ಟಿದ್ದಾನೆ? u -20 ಸೆಂಟಿಮೀಟರ್ ಕೊಟ್ಟಿರೋದನ್ನು ಕರೆಕ್ಟಾಗಿ ಇದನ್ನು ಡೇಟಾ ತೊಗೊಂಡ್ರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದರೆ ಅಲ್ಲೇ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂತ ಅದಕ್ಕೆ ಕರಿತೀವಿ. ಆ ಸಮಸ್ಯೆ ನೀವು ಮಾಡ್ಕೊಬಾರ್ದು, ಸಾಲ್ವ್ ಮಾಡಬೇಕು. ನಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು, ಹೆಂಗೆ ಮಾಡಬೇಕು ಹಂಗೆ ಇಲ್ಲೂ ಮಾಡಬೇಕು. ಓಕೆ, ಈ ಮೈನಸ್ನ ಮೇಲೆ ತೊಗೊತೀನಿ, ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮೈನಸ್ಸು ಪ್ಲಸ್ಸು. ಸೊ ಇದನ್ನು ಇವಾಗ ನಾನಿಲ್ಲಿ ಸಾಲ್ವ್ ಮಾಡ್ತಿದ್ದೀನಿ, ಬಟ್ ನೀವು ಪೆನ್ನು ಪೇಪರ್ ತೊಗೊಂಡು ಹಿಂದೆಗಡೆ ಕ್ವಶನ್ ನೋಡ್ಕೊಂಡು ನೀವೇ ಸಾಲ್ವ್ ಮಾಡ್ತಾ ಹೋಗಬೇಕು. ಅದು ಪ್ರಾಬ್ಲಮ್ಮು, ಸಮಸ್ಯೆಗಳನ್ನ ಸಾಲ್ವ್ ಮಾಡೋ ಮೆಥಡು. ಸೊ ಇದನ್ನು ಬಗೆಹರಿಸ್ಬೇಕು ಅಂದರೆ -20 + 10/20 ಇಂಟು ನಾರ್ಮಲ್ ಜನರಲ್ LCM ಹೋಗ್ತೀನಿ, ನಾನೇನು ಬೇರೆ ಮೆಥಡ್ ಯೂಸ್ ಮಾಡಲ್ಲ. -10/20 ಇಂಟು 10, ಇದು ಕ್ಯಾನ್ಸಲ್ ಆಗುತ್ತೆ. -1/20 ಬಂತು. ಇದೇನಿದು? 1/v = -1/20. ವಿ ಬೇಕು ಅಂದರೆ v = ರೆಸಿಪ್ರೋಕಲ್, ಉಲ್ಟಾ ರಿವರ್ಸ್ ಮಾಡಿ, -20 ಸೆಂಟಿಮೀಟರ್ ವಿ ಬಂತು ನಮಗೆ. ನೆಕ್ಸ್ಟು ಹೈಟ್ ಆಫ್ ದಿ ಇಮೇಜ್, ಪ್ರತಿಬಿಂಬ ಎತ್ತರ. ಸೊ ಪ್ರತಿಬಿಂಬ ಎತ್ತರನೂ ಅದೇ ಥರನೇ, h ಇಂಟು ಸೂತ್ರ ನೋಡ್ಕೊಳ್ಳಿ, ಡೈರೆಕ್ಟ್ ಕನ್ವರ್ಷನ್ ಮಾಡಿ ಬರ್ತಿದ್ದೀನಿ ನಾನು. ಸೊ h ಎಷ್ಟು ಕೊಟ್ಟಿದ್ದಾನೆ? 4. h ಎಲ್ಲಪ್ಪ 4. ಸೊ h 4 ಮೈನಸ್ ವಿ ಎಷ್ಟು ಬಂದಿದೆ? ಅದು ಮೈನಸ್ ಇದೆ. ಸೊ ಇದನ್ನು ಇನ್ನೊಂದು ಬ್ರ್ಯಾಕೆಟ್ ತೊಗೊತಾ ಇದ್ದೀನಿ. ಯು ಎಷ್ಟು ಕೊಟ್ಟಿದ್ದಾನೆ? ಯು -20. ಇನ್ನೂ ಒಳ್ಳೆದಾಯ್ತು ಬಿಡಿ, ಕ್ಯಾನ್ಸಲ್ ಆಗೋಯ್ತು. ಇದೇನಾಯಿತು? -4 ಸೆಂಟಿಮೀಟರ್. ಮೈನಸ್ ಬಂದಿದೆ, ಇಲ್ಲಿ ನೆಗೆಟಿವ್ ಬಂದಿದೆ h'. ಸೊ ನಮಗೆ ಕೆಳಗೆ ಸಿಗ್ತಿರುತ್ತೆ ತಲೆ ಕೆಳಗಾಗಿ, ದಟ್ ಮೀನ್ಸ್ ಇನ್ವರ್ಟೆಡ್. ನೆಗೆಟಿವ್ ಬಂದಿದೆ, ಸೊ ಕೆಳಗಿರುತ್ತದು ಇನ್ವರ್ಟೆಡ್, ತಲೆ ಕೆಳಗಾಗಿ. ಓಕೆ, ವಿ = -20 ಸೆಂಟಿಮೀಟರ್. ಮೈನಸ್ ಅಂದರೆ ಈ ಕಡೆನೇ. ಯು ಎಷ್ಟಿದೆ? ಯು ಕೂಡ ಮೈನಸ್ ಇದೆ, ವಿ ಕೂಡ ಮೈನಸ್ ಇದೆ. ಸೊ ಇಲ್ಲೇ ಫಾರ್ಮ್ ಆಗುತ್ತೆ, ಆ ಲೆಕ್ಕಕ್ಕೆ ಇದು ಇಲ್ಲೇ ಬರುತ್ತೆ. ಸೊ ಇದೇನಾಗುತ್ತೆ ಅವಾಗ? ಸೆಂಟರ್ ಆಫ್ ಕರ್ವೇಚರು ಸಿ, ಅದಕ್ಕೆ ಅಲ್ಲೂ 20 ಬಂದಿದೆ, -20 ಎಲ್ಲ ಬಂದ್ಬಿಡ್ತೀವಿ ನೋಡಿ. 6 ಅಲ್ಲೇ ಇದೆ, ಅಂದರೆ ಸಿ ಅಲ್ಲೇ ಇದೆ. ಆಬ್ಜೆಕ್ಟ್ ಡಿಸ್ಟೆನ್ಸು ವಸ್ತುವಿನ ದೂರನೂ ಅಲ್ಲೇ ಇದೆ, ಇಮೇಜ್ ಡಿಸ್ಟೆನ್ಸು ಪ್ರತಿಬಿಂಬ ದೂರನೂ ಅಲ್ಲೇ ಇದೆ. ಸೊ ಮುಗೀತು, ಕನ್ಫರ್ಮ್ ಆಯಿತು, ಆನ್ಸರ್ ಕರೆಕ್ಟನಾ? ಸೊ ಕನ್ಕ್ಲೂಷನು ವಿ = -20, h' = -4. ಇದಕ್ಕೆ ಪ್ರತಿಬಿಂಬ ಎತ್ತರವು -4 ಸೆಂಟಿಮೀಟರ್, ಪ್ರತಿಬಿಂಬವು ಸತ್ಯ ಮತ್ತು ತಲೆ ಕೆಳಗಾಗಿದೆ. ಇದು ಸತ್ಯ, ದಿಸ್ ಇಸ್ ದ ರಿಯಲ್. ತಲೆ ಕೆಳಗಾಗಿದೆ. ಸೊ ಇಮೇಜ್ ಸೈಜ್ ಇಸ್ -1 ಸೆಂಟಿಮೀಟರ್, ದ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಹೆಂಗೆ ತೊಗೊತಾ ಇದ್ದೀವಿ? ರಿಯಲ್ ಅಂತ. ಓಕೆ, ಇದ್ರ ಮೇಲೇ ಇಲ್ಲಿ ಬಂದಿರೋ ಆನ್ಸರಲ್ಲೇ ನೀವು ಆಲ್ರೆಡಿ ಬಂದುಬಿಡಬೇಕು. ಓಕೆ, ಸೊ ಇದರಲ್ಲಿ ಲಾಸ್ಟ್ ಪ್ರಾಬ್ಲಮ್ಮು ಈ ಒಂದು ಸೆಷನಲ್ಲಿ ನೋಡ್ತಾ ಹೋಗೋಣ. ಆ್ಯನ್ ಆಬ್ಜೆಕ್ಟ್ 5 ಸೆಂಟಿಮೀಟರ್ ಇನ್ ಸೈಜ್ ಈಸ್ ಪ್ಲೇಸ್ಡ್ ಅಟ್ 30 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 20 ಸೆಂಟಿಮೀಟರ್. ಕಾನ್ಕೇವ್ ಮಿರರ್ ಕೊಟ್ಟಿದ್ದಾನೆ, ನಿಮ್ಮ ದರ್ಪಣನೇ, ನಿಮ್ಮ ದರ್ಪಣ ಅಂತಲೇ ಆಗಿದೆ ಅಲ್ಲಿ. ಓಕೆ, ಚೇಂಜ್ ಮಾಡ್ಕೊಳ್ಳಿ. ಸೊ 5 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ಮ ದರ್ಪಣದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಸೊ ಕೊಟ್ಟಿರೋದನ್ನು ತೊಗೊಂಬೇಡ. ಆಬ್ಜೆಕ್ಟ್ ಸೈಜ್ ಅಂದಾಗ, ಸೊ ನಾರ್ಮಲಿ ಆಬ್ಜೆಕ್ಟ್ ಸೈಜು ಹೆಚ್ಚಿಂದನೇ ತೊಗೊತೀವಿ.
ಸೊ 5 ಸೆಂಟಿಮೀಟರ್ ವಸ್ತುವಿನ ಗಾತ್ರ, ವಸ್ತುವಿನ ಎತ್ತರ. ಸೊ 20 ಸೆಂಟಿಮೀಟರ್ ಸಂಗಮ ದೂರವನ್ನು, ಫೋಕಲ್ ಲೆಂತು 20 ಸೆಂಟಿಮೀಟರ್. ಸೊ ಫೋಕಲ್ ಲೆಂತು 20 ಅಂದಾಗ ಮೈನಸ್ ಅಲ್ವಾ, ಯಾಕಂದರೆ ಇದು ಕಾನ್ಕೇವ್ ನಿಮ್ನ ದರ್ಪಣ. ಸೊ ಕಾನ್ಕೇವ್, ಸೊ ಈ ರೀತಿ ಅಂದ್ಕೊಂಡಾಗ ವಸ್ತು ಇಲ್ಲಿಟ್ಟಿದ್ದಾನೆ, ಅದು ಎಷ್ಟು 5 ಸೆಂಟಿಮೀಟರ್. ಸೊ ಇದು 5 ಸೆಂಟಿಮೀಟರ್ ಈ ರೀತಿ ಕಳಿಸಿದಾಗ ಇದು, ಬಟ್ ಫೋಕಲ್ ಲೆಂತ್ ನಮಗೆ ಈ ಕಡೆನೇ ಸಿಗ್ತಿದೆ ಅಂತ ಅನ್ಕೊಬೇಕು. ಚೇಂಜ್ ಆದರೆ ನೋಡೋಣ. -20 ಸೆಂಟಿಮೀಟರ್ ಅಟ್ ವಾಟ್, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಈಸ್ ಪ್ಲೇಸ್ಡ್ ಅಟ್ 30 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಇಟ್. 30 ಸೆಂಟಿಮೀಟರ್ ದೂರ, 30 ಸೆಂಟಿಮೀಟರ್ ದೂರದಲ್ಲಿ ಇಡ್ತಿದ್ದಾರೆ. ಸೊ ಯು ಇಸ್ ಈಕ್ವಲ್ ಟು ಇದನ್ನೇ ಹೇಳ್ತಿರೋದು, ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಪಿ ಇಂದ ನಾವು ಪಿ ಹತ್ರ ಇದ್ದೀವಿ ಅಂತ ಅನ್ಕೊಬೇಕು. ನಾವು ಪಿ ಹತ್ರ ಇದ್ದೀವಿ ಅಂದರೆ ಎಡಗಡೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಎಡಗಡೆಗೆ ಲೆಫ್ಟ್ ಸೈಡ್ ವಿ ಆರ್ ಕ್ಯಾಲ್ಕುಲೇಟಿಂಗ್. ಸೊ ಮೈನಸ್, ಸೊ -30, ಓಕೆ ಅಲ್ವಾ. ಸೊ -30 ಏನು ಕಂಡುಹಿಡಬೇಕು, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ದಿ ಮಿರರ್ ಶುಡ್ ಎ ಸ್ಕ್ರೀನ್ ಬಿ ಪ್ಲೇಸ್ಡ್ ಇನ್ ಆರ್ಡರ್ ಟು ಗೆಟ್ ಎ ಶಾರ್ಪ್ ಇಮೇಜ್, ಅಂದರೆ ವಿ ಏನೇ ಕಂಡುಹಿಡಬೇಕಾಗಿರೋದು. ಸೊ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು, ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ಸೇಮ್ ಮೆಥಡೆ. Find the nature and size of the image formed. So this is the nature and size of the image, so that will be h dash. Same format ಅದಾನೆ, ಕಂಡುಹಿಡಿಬೋದಲ್ವಾ. ಸೇಮ್ ಸೂತ್ರ, 1/f - 1/u. 1/f ಎಷ್ಟು, 1 ಮೈನಸ್ ತೊಗೊಂಬಿಡಲ, ಇಲ್ಲಕ್ಕಂದರೆ ಮೈನಸ್ ಇದೆ ಆಲ್ರೆಡಿ. ಸೊ ಇಲ್ಲಿ ಮೈನಸ್ ಮತ್ತೆ ಬರ್ಕೊಳ್ಳೋಬೋದ್ರೆ ಒಂದೇ ಸಲ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಸೊ ಯು ಎಷ್ಟು, ಮೈನಸ್ಸು, ಇದು ಮೈನಸ್, ಇದು ಮೈನಸ್. ನೀವು ಹಂಗೆ ಮಾಡಬೇಡಿ, ಬ್ಯಾಕೆಟ್ ಬೇಕಾದ್ರೆ ಹಾಕೊಂಡು ಮಾಡಿ. ಇಲ್ಲ ಕಾನ್ಫಿಡೆಂಟ್ ಇದ್ದರೆ, ಯಾವಾಗ ಕಾನ್ಫಿಡೆಂಟ್ ಬರುತ್ತೆ, ನಾನಾ ರೀತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದಾಗ ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಕೆಲವ್ರು ಬರುತ್ತೆ, ಅದೇನೋ ಅಂತೀವಲ್ಲ ಹುಟ್ತಾನೆ ಬರುತ್ತೆ ಅಂತ, ಅದೇ ರೀತಿ ಅದು ಬೇರೆ ಕೇಸು. ಬಟ್ ಸ್ಟಾರ್ಟಿಂಗ್ ಓದ್ತಿರೋರು ಸ್ವಲ್ಪ ಪೇಷನ್ಸಾಗಿ ಹೋಗೋದೇ ಬೆಟರು. ಸೊ -30 + 20, ಸೊ -10 / 20 × 30, 10 10 ಕ್ಯಾನ್ಸಲ್, 3 2s -60, 3 2s 60. ಓಕೆ. ಸೊ ವಿ ಎಷ್ಟು ಬಂತ ಲೆಕ್ಕಕ್ಕೆ, ರೆಸಿಪ್ರೋಕಲ್ ಉಲ್ಟಾ. ಸೊ ಮೈನಸ್ ಇರೋದು ಉಲ್ಟಾ ಮಾಡಿ ಪ್ಲಸ್ ಮಾಡ್ಕೊಂಬೇಡಿ ಸರ್, 0 ಮಾರ್ಕ್ಸ್ ಕೊಡ್ತೀವಿ. ಈ ನಂಬರ್ ಮಾತ್ರ ಉಲ್ಟಾ ಮಾಡ್ಕೊಂಡಿರ್ತಾರೆ, ಮೈನಸ್ ಇತ್ತು ಅಂದರೆ ಮೈನಸ್ಸೇ ಬರ್ಕೊಬೇಕು. ಸೊ ವಿ ಇಸ್ ಈಕ್ವಲ್ ಟು -60 ಸೆಂಟಿಮೀಟರ್ ಬಂತು. ಅದೇ ರೀತಿ h ಡ್ಯಾಶ್ ಕಂಡುಹಿಡಬೇಕು ಅಂದರೆ h ಡ್ಯಾಶ್ ಇಸ್ ಈಕ್ವಲ್ ಟು h ಇಂಟು -v/u. h ಎಷ್ಟು ಕೊಟ್ಟಿದ್ದ, 4, 5 ಓದ್ ಪ್ರಾಬ್ಲಮಲ್ಲಿ 4. -v ಅಂದಾಗ -60 ಬಂದಿದ್ದ ನಮಗೆ. ಸೊ -60, ಯು ಎಷ್ಟಿದೆ, ಯು ಕೊಟ್ಟಿದ್ದಾನಲ್ವಾ, -30, -30 ಮೈನಸ್ ಕ್ಯಾನ್ಸಲ್ ಅಂದ್ಕೊಂಡ, 3 1s 3 2s 31 32. ಓಕೆ ಓಕೆ, ಭಯ ಬಿದ್ದೋದೆ. ಸೊ 5 2s 10, ಮೈನಸ್ ಹಂಗೆ ಇದು ತೊಗೊಳ್ತಾ ಇದ್ದೀನಿ. ಸೊ 5 2s 10 ಸೆಂಟಿಮೀಟರ್. h ಡ್ಯಾಶು ಮೈನಸ್ಸು, ನೆಗೆಟಿವ್ ಬಂದಿದೆ ಅಂದರೆ ಇನ್ವರ್ಟೆಡ್, ತಲೆ ಕೆಳಗಾಗಿ, ನೆಗೆಟಿವ್ ಬಂದ ತಲೆ ಕೆಳಗಾಗಿ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ಗಿನ ಕೆಳಗಿರುತ್ತೆ ಆ ರೀತಿ. ನೆಕ್ಸ್ಟು 10 ಸೆಂಟಿಮೀಟರ್ ಇದೆ. ಸೊ ಎನ್ಲಾರ್ಜು, ಸೊ ಕ್ಲಿಯರಾಗಿರಲ್ಲ ಇಮೇಜು. ಯಾಕೆ, ವಸ್ತುವಿನ ಗಾತ್ರ, ಆಬ್ಜೆಕ್ಟ್ ಸೈಜು ಮತ್ತು ಪ್ರತಿಬಿಂಬದ ಗಾತ್ರ, ಇಮೇಜ್ ಸೈಜ್ ಜಾಸ್ತಿ ಇದೆ. ಅಲ್ಲಿ 5 ಕೊಟ್ಟಿದ್ರೆ ನಮಗೆ ನೆಗೆಟಿವ್ನಲ್ಲಿ ಆಲ್ರೆಡಿ -10 ಬರ್ತಿದೆ. ಸೊ ಜಾಸ್ತಿ ಇದೆ ಅದು. ನೆಕ್ಸ್ಟು ವಿ -60, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ, 30. ಅಂದರೆ ಇಲ್ಲಿದ್ರೆ ನಮ್ಗೆ ಇಮೇಜ್ ಇಲ್ಲೆಲ್ಲೋ ಫಾರ್ಮ್ ಆಗ್ತಿರುತ್ತೆ, ಹಿಂಗೆ ಎಳ್ಕೊಂಡಾಗ ಇಲ್ಲೆಲ್ಲೋ ಬರ್ತಿರುತ್ತೆ ಇಮೇಜು, ಜಾಸ್ತಿ ಉದ್ದಾಗಿ ಬರ್ತಿರುತ್ತೆ. ಸೊ ಅದರಿಂದಾಗಿ ಆ ರೀತಿ ಸಿಗುತ್ತೆ. ಇದನ್ನು ಏನು ಕನ್ಕ್ಲೂಷನ್ ಕೊಡಬೇಕು ಅಂದರೆ, ಪರದೆಯನ್ನು ದರ್ಪಣದಿಂದ 60 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು. ಸೊ ಪ್ರತಿಬಿಂಬವು ಸತ್ಯ ಪ್ರತಿಬಿಂಬವಾಗಿದೆ, ಇದು ರಿಯಲ್ಲೇ, ಇದು ಈ ಕಡೆನೇ ಸಿಗ್ತಿದೆ, ವರ್ಚುವಲ್ ಅಲ್ಲ, ರಿಯಲ್ಲೇ. ದ ಸ್ಕ್ರೀನ್ ಶುಡ್ ಬಿ ಪ್ಲೇಸ್ಡ್ ಅಟ್ 60 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ದಿ ಮಿರರ್, ದ ಇಮೇಜ್ ಈಸ್ ರಿಯಲ್ ಓನ್ಲಿ. ಸೊ ಪ್ರತಿಬಿಂಬದ ಎತ್ತರ h ಡ್ಯಾಶು -10 ಸೆಂಟಿಮೀಟರ್, ಪ್ರತಿಬಿಂಬವು ತಲೆ ಕೆಳಗಾಗಿದೆ, ಮೈನಸ್ ಬಂದಿದೆ. ಸೊ ಮತ್ತು ದೊಡ್ಡದಾಗಿದೆ ಹೇಳಿದ್ದೀನಿ, ಇಲ್ಲಿ -10, ಬಟ್ ವಸ್ತುವಿನ ಗಾತ್ರ, ಆಬ್ಜೆಕ್ಟ್ ಸೈಜ್ 5 ಸೆಂಟಿಮೀಟರು, ಬಟ್ ಇಮೇಜ್ ಸೈಜ್ -10 ಸೆಂಟಿಮೀಟರ್. ಸೊ ಹೈಟ್ ಆಫ್ ದಿ ಇಮೇಜ್ h dash is equal to -10 centimeter. The image is inverted and enlarged. ತಲೆ ಕೆಳಗಾಗಿದೆ, ರಿವರ್ಸ್ ಇದೆ, ಇನ್ವರ್ಟೆಡ್ ಇದೆ ಮತ್ತು ಎನ್ಲಾರ್ಜ್ ಆಗಿದೆ. ಓಕೆ ನೋಡಿ ಮಕ್ಕಳೇ, ಮಿರರ್ ಫಾರ್ಮುಲಾ. ಸೊ
ದರ್ಪಣ ಸೂತ್ರ ಏನು ತೊಗೊಂಡಿದ್ವಿ ಆ ಸೂತ್ರನೇ ತುಂಬಾ ಇಂಪಾರ್ಟೆಂಟ್, ಅದ್ರ ಮೇಲೆ ಯೂಶಲಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಈ ಒಂದು ವಿಡಿಯೋ ಪ್ರಾಬ್ಲಮ್ಸ್ಗಳಿಂದನೇ ಗಮನ ಕೊಟ್ಟು ಸಾಲ್ವ್ ಮಾಡೋಕ್ಕೆ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ನಾನು ನಿಮ್ಮ ಲೋಕೇಶ್, SSLC ಅಟ್ ಪರೀಕ್ಷೆ. ಸೊ ಈ ಭೌತಶಾಸ್ತ್ರ ಈ ಕಂಟೆಂಟಿಂದ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊತಾ ಫಾಲೋ ಮಾಡಿ.